ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹವ್ಯಕ ಪಾಕಶಾಲೆ. ಇವತ್ತು ಹೋಮ್ ಮೇಡ್ ಪ್ರೋಟೀನ್ ಪೌಡ್ರನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈ ಪ್ರೋಟೀನ್ ಪೌಡರನ್ನು ದಿನ ನಾವು ಹಾಲಲ್ಲಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಹೇರ್ ಲಾಸನ್ನು ತಡೆಗಟ್ಟಬಹುದು. ಆಮೇಲೆ ಪ್ರೋಟೀನ್ ವಿಟಮಿನ್ ಕೊರತೆಯಿಂದ ಬಳಲ್ತಿದ್ರೆ, ಸ್ಕಿನ್ ಪ್ರಾಬ್ಲಮ್ ಎಲ್ಲ ಇದ್ದರೆ ಇದನ್ನು ಸೇವನೆ ಮಾಡೋದ್ರಿಂದ ಬಹಳನೇ ಪ್ರಯೋಜನಕಾರಿಯಾಗಿದೆ. ಎನರ್ಜಿ ಬೂಸ್ಟರ್ ಡ್ರಿಂಕ್ ಕೂಡ ಆಗಿದೆ ಇದು. ಹಾಗೆಯೇ ಇಮ್ಯುನಿಟಿ ಬೂಸ್ಟರ್ ಕೂಡ. ಇಲ್ಲಿ ಪ್ರತಿಯೊಂದು ನಟ್ಸನ್ನು ಕೂಡ ನಾನು ಈ ಥರದ ಮೆಷರ್ಮೆಂಟ್ ಕಪ್ಪಿಂದ ಅಳತೆ ಮಾಡಿ ತಗೊಳ್ತಾ ಇದ್ದೀನಿ. ಇದು 1/4 ಕಪ್ ಅಳತೆಯದ್ದು, ಇದು 1/3 ಕಪ್ಪಿದ್ದು, ಇದು ಅರ್ಧ ಕಪ್ ಅಳತೆಯದ್ದು, ಆಮೇಲೆ ಇದು 1 ಕಪ್. ಈಗ ಸ್ಟವ್ ಮೇಲೆ ಒಂದು ಪ್ಯಾನನ್ನು ತಗೊಂಡಿದ್ದೀನಿ. 2 ಕಪ್ ಆಗುವಷ್ಟು ಮಖಾನ ಇದೆ, ಲೋಟಸ್ ಸೀಡ್. ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಇದನ್ನು ಹುರ್ಕೊಳ್ಬೇಕು. ಈ ಮಖಾನದಲ್ಲಿ ಪ್ರೋಟೀನ್, ಫೈಬರ್, ಕ್ಯಾಲ್ಶಿಯಂ ಹೇರಳವಾಗಿದೆ. ಹಾಗಾಗಿ ನಮ್ಮ ಮಾಂಸಖಂಡಗಳನ್ನು ಕೂಡ ಇದು ಸ್ಟ್ರಾಂಗ್ ಮಾಡುತ್ತೆ. ಆಮೇಲೆ ಡೈಜೆಷನ್ಗೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಇದು. ಇದನ್ನು ನಾವು ಹುರ್ಕೊಳ್ಬೇಕು. ಸರಿಯಾಗಿ ಕೈಯಲ್ಲಿ ಮುಟ್ಟಿದಾಗ ಹುಡಿ ಆಗಬೇಕು, ಅಲ್ಲಿ ತನಕ ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಬೇಕು. ಪ್ರತಿಯೊಂದು ನಟ್ಸನ್ನು ಹುರಿದಾದ ಕೂಡಲೇ ನಾವು ಹಾಕೋದಕ್ಕೆ ಒಂದು ದೊಡ್ಡ ತಟ್ಟೆನ ಇಟ್ಕೊಳ್ಬೇಕು. ಹಾಗೆಯೇ ನಾನಿಲ್ಲಿ ಮಖಾನನ ಹುರಿದಾಗಿದೆ, ಈಗ ಅದನ್ನು ಕೂಡ ಆ ತಟ್ಟೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಇನ್ನು ಅದೇ ಪ್ಯಾನನ್ನು ತಗೊಂಡಿದ್ದೀನಿ ನಾನು. ಅದರಲ್ಲಿ ಇನ್ನು ಅರ್ಧ ಕಪ್ ಆಗುವಷ್ಟು ಬಾದಾಮನ್ನು ತಗೊಂಡಿದ್ದೀನಿ. ಆಮೇಲಿಂದ ಅರ್ಧ ಕಪ್ ಆಗುವಷ್ಟು ಗೋಡಂಬಿ ಇದೆ. ಇವೆರಡನ್ನು ಕೂಡ ಕೆಂಪಗಾಗುವವರೆಗೂ ಹುರ್ಕೊಳ್ಬೇಕು. ಈ ಬಾದಾಮಲ್ಲಿ ಫೈಬರ್, ಪ್ರೋಟೀನ್ ಕಂಟೆಂಟು ಹೇರಳವಾಗಿದೆ. ಇದು ಡಯಾಬಿಟೀಸನ್ನು ಕೂಡ ಕಂಟ್ರೋಲಿಗೆ ತರುತ್ತೆ. ಗೋಡಂಬಿಯಲ್ಲಿ ಕೂಡ ಹಾಗೆಯೇ ಐರನ್, ವಿಟಮಿನ್ ಕಂಟೆಂಟು ಬಹಳನೇ ಇದೆ. ಇದು BP-ಯನ್ನು ಕೂಡ ಕಂಟ್ರೋಲಿಗೆ ತರುತ್ತೆ. ಕೂಡ ಸರಿಯಾಗಿ ಹುರ್ಕೊಂಡಿದ್ದೀನಿ. ಇನ್ನಿದನ್ನು ಮಖಾನ ತೆಗೆದಿಟ್ಟಂತಹ ತಟ್ಟೆಗೆ ಇದನ್ನು ಕೂಡ ಹಾಕಬೇಕು. ಇನ್ನು ಅದೇ ಪ್ಯಾನನ್ನು ತಗೊಂಡಿದ್ದೀನಿ ನಾನು. ಇಲ್ಲಿ ಸೂರ್ಯಕಾಂತಿ ಬೀಜನ 1/4 ಕಪ್ ಆಗುವಷ್ಟು ತಗೊಂಡಿದ್ದೀನಿ, ಸನ್ಫ್ಲವರ್ ಸೀಡ್. ಆಮೇಲೆ ಪಂಪ್ಕಿನ್ ಸೀಡ್ ಅಂದರೆ ಕುಂಬಳಕಾಯಿ ಬೀಜ 1/4 ಕಪ್ಪು. ಇನ್ನೊಂದು ಕಲ್ಲಂಗಡಿ ಬೀಜ 1/4 ಕಪ್ ಆಗುವಷ್ಟು ಇದೆ, ಅದು ಕೂಡ. ಇವು ಮೂರನ್ನು ಕೂಡ ಸರಿಯಾಗಿ ಹುರ್ಕೊಳ್ಬೇಕು. ಈ 3 ಬೀಜಗಳು ಕೂಡ ಪ್ರೋಟೀನ್, ವಿಟಮಿನ್ ಹಾಗೆಯೇ ಮೆಗ್ನೀಷಿಯಂ ಕಂಟೆಂಟನ್ನು ಅಧಿಕ ಪ್ರಮಾಣದಲ್ಲಿ ಹೊಂದಿದೆ. ಇದು ನಮ್ಮ ಮಾಂಸಖಂಡಗಳ ಬೆಳವಣಿಗೆಗೆ ತುಂಬ ಸಹಕಾರಿಯಾಗಿರುತ್ತೆ. ಇದೀಗಾಗಲೇ ಹುರಿದು ಕೆಂಪಗಾಗಿದೆ. ಇದನ್ನು ಕೂಡ ತೆಗೆದು ನಾವು ಅದೇ ತಟ್ಟೆಗೆ ಹಾಕಬೇಕು. ಇನ್ನು ಅದೇ ಪ್ಯಾನಲ್ಲಿ ನಾವು ಪಿಸ್ತಾನ ಕೂಡ ಹಾಕಬೇಕು. 1 ಟೇಬಲ್ ಸ್ಪೂನ್ ಆಗುವಷ್ಟು ಇದೆ ಅದು. ಆಮೇಲಿಂದ 1/3 ಕಪ್ ಆಗುವಷ್ಟು ವಾಲ್ನಟ್ಟನ್ನು ತಗೊಂಡಿದ್ದೀನಿ. ಇದು ಕೂಡ ಹಾಗೆಯೇ ಕ್ರಿಸ್ಪಿ ಆಗುವವರೆಗೂ ಹುರ್ಕೊಳ್ಬೇಕು. ಪಿಸ್ತಾದಲ್ಲಿ ಪ್ರೋಟೀನ್, ಫೈಬರ್, ಆಮೇಲಿಂದ ಮೆಗ್ನೀಷಿಯಂ, ಪೊಟ್ಯಾಷಿಯಂ ಕಂಟೆಂಟನ್ನು ಅಧಿಕ ಪ್ರಮಾಣದಲ್ಲಿ ಹೊಂದಿದೆ. ಆಮೇಲಿಂದ ವಾಲ್ನಟ್ ಕೂಡ ಹಾಗೆಯೇ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಫಾಸ್ಫರಸ್ಸನ್ನು ಬಹಳನೇ ಹೊಂದಿದೆ ಇದು. ಈಗಾಗಲೇ ಇದು ಕೂಡ ರೋಸ್ಟ್ ಆಗಿದೆ. ಇದನ್ನು ಕೂಡ ತೆಗೆದು ಅದೇ ತಟ್ಟೆಗೆ ಹಾಕಬೇಕು. ಪ್ರತಿಯೊಂದು ನಟ್ಸನ್ನು ಹುರಿದಾಯಿತು. ಇನ್ನಿದನ್ನು ಹೀಗೆ ಆರೋದಕ್ಕೆ ಬಿಡಬೇಕು. 1/4 ಗಂಟೆಗಳ ಕಾಲ ಹಾಗೆಯೇ ಆರಬೇಕಿದು. ತಣ್ಣಗಾದ ನಂತರ ನಾವು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಫೈನ್ ಪೌಡ್ರ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮೊದಲು ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಕಲ್ಸಕ್ಕರೆನ ತಗೊಂಡು ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ನಾವು ಸುಲಿದಂತಹ ಏಲಕ್ಕಿನ ತಗೊಂಡಿದ್ದೀನಿ, ಒಂದು 6ರಿಂದ 7 ಇದೆ. ಅದರ ಬೀಜ ಮಾತ್ರ ಹಾಕಬೇಕು. ನಂತರ ಸ್ವಲ್ಪ ಕೇಸರಿ ದಳಗಳನ್ನು ತಗೊಂಡಿದ್ದೀನಿ, ಅದನ್ನು ಕೂಡ ಮಿಕ್ಸಿಗೆ ಕಲ್ಸಕ್ಕರೆ ಜೊತೆಗೇ ಪುಡಿ ಮಾಡಿಕೊಳ್ಬೇಕು. ಇವು ಮೂರನ್ನು ಕೂಡ ಈಗಾಗಲೇ ಫೈನ್ ಪುಡಿ ಆಗಿದೆ. ಕಲ್ಸಕ್ಕರೆ, ಆಮೇಲಿಂದ ಏಲಕ್ಕಿ, ಕೇಸರಿ ಇವು ಮೂರನ್ನು ಕೂಡ ಪುಡಿ ಮಾಡಿ ತಂದಿದ್ದೀನಿ. ಇನ್ನೀಗ ನಾವು ಹುರಿದಿಟ್ಟಂತಹ ಈ ಡ್ರೈ ನಟ್ಸು ಕೂಡ ತಣ್ಣಗಾಗಿದೆ. ಇದನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿಕೊಳ್ಬೇಕು. ಒಂದೇ ಸಲಕ್ಕೆ ನಮಗೆ ಪುಡಿ ಮಾಡ್ಕೊಳ್ಳೋದು ಕಷ್ಟ, ಅದಕ್ಕಾಗಿ 2 ಬ್ಯಾಚಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ ನಾನು. ನಾವು ಈಗಾಗಲೇ ವಾಲ್ನಟ್ಸ್ ಆಗಿರಬಹುದು, ಬಾದಾಮ್ ಆಗಿರ್ಬೋದು, ಇದನ್ನೆಲ್ಲ ಹಾಕಿದಾಗ ಸ್ವಲ್ಪ ಆಯಿಲಿ ಅಂಶ ಬಿಟ್ಕೊಳ್ಬೋದು. ಹಾಗಾಗಿ ಪಲ್ಸ್ ಮೋಡಲ್ಲಿ ಇಟ್ಟು ಕೂಡ ಗ್ರೈಂಡ್ ಮಾಡಿ ತರ್ಬೋದು. ಇಷ್ಟು ಪುಡಿ ಆದ ನಂತರ ಇದರ ಜೊತೆಗೆ ನಾವು ಆಗಲೇ ಕಲ್ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡದನ್ನು ಕೂಡ ಹಾಕಿ ಇನ್ನೊಮ್ಮೆ 1 ರೌಂಡು ಮಿಕ್ಸಿ ಮಾಡಿ ತರಬೇಕು. ಅದು ಚೆನ್ನಾಗಿ ನಟ್ಸ್ ಜೊತೆಗೆ ಹೊಂದಿಕೆ ಆಗುತ್ತೆ. ಇವೆರಡನ್ನು ಜೊತೆಗೆ ಹಾಕಿ ನಾವು ಇದನ್ನು ಗ್ರೈಂಡ್ ಮಾಡಿದರೆ ಈವನ್ ಆಗಿ ಮಿಕ್ಸ್ ಆಗಿ ಸಿಗುತ್ತೆ ನಮಗೆ. ಕೈಯಲ್ಲಿ ಮಿಕ್ಸ್ ಮಾಡೋದ್ರ ಬದಲು ಇದು ಬಹಳನೇ ಒಳ್ಳೆಯದು. ನಾನು ಈಗಾಗಲೇ 2 ಬ್ಯಾಚಲ್ಲಿರೋದನ್ನು ಕೂಡ ಕಲ್ಸಕ್ಕರೆ ಪುಡಿ ಆಮೇಲಿಂದ ನಟ್ಸ್ ಪೌಡ್ರನ್ನು ಮಿಕ್ಸ್ ಮಾಡಿ ತಂದಿದ್ದೀನಿ. ಇದನ್ನು ನಾವಿನ್ನೀಗ ಒಂದು ದೊಡ್ಡ ತಟ್ಟೆಗೆ ಇದನ್ನು ಶಿಫ್ಟ್ ಮಾಡಬೇಕು. ಅವೆರಡನ್ನು ಜೊತೆಗೆ ತಟ್ಟೆಗೆ ಹಾಕಿ ಆದ ನಂತರ ಲೈಟಾಗಿ ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡಬೇಕು ಅದನ್ನು ಕೂಡ.
ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ಗಾಜಿನ ಡಬ್ಬದಲ್ಲಿ ಹಾಕಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ರೂಮ್ ಟೆಂಪರೇಚರಲ್ಲಿ ಕೂಡ ಇದು ಉಳಿಯುತ್ತೆ. ಒಂದು 15 ದಿವಸಗಳ ಕಾಲ ಎಲ್ಲ ಹಾಗೆ ಇಟ್ಕೊಳ್ಬೋದು. ಫ್ರಿಜ್ಜಲ್ಲೂ ಕೂಡ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇನ್ನು ಈ ಪ್ರೋಟೀನ್ ಪೌಡರನ್ನು ಹೇಗೆ ನಾವು ಸೇವನೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಲೋಟದಷ್ಟು ಬಿಸಿ ಹಾಲನ್ನು ತಗೊಂಡಿದ್ದೀನಿ. ಅದನ್ನು ಹಾಕಿದ ನಂತರ ನಾವಿನ್ನು ಪ್ರೋಟೀನ್ ಪೌಡ್ರ್ ನಾವು ಮಾಡಿ ಇಟ್ಕೊಳ್ಳೋದನ್ನು ಹಾಕಬೇಕು. ನಾನಿಲ್ಲಿ 2 ಟೀ ಸ್ಪೂನ್ ಫುಲ್ ಆಗುವಷ್ಟು ತಗೊಂಡಿದ್ದೀನಿ. ಟೇಬಲ್ ಸ್ಪೂನ್ ಆದರೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದನ್ನು. ಇನ್ನು ಸಿಹಿ ಅಂಶ ಅದರಲ್ಲೇ ನಾವು ಹಾಕಿದ್ದೀವಿ. ನೀವು ಎಕ್ಸ್ಟ್ರಾ ಬೇಕಿದ್ದರೆ ಮೇಲಿಂದ ಹಾಕ್ಕೊಳ್ಬಹುದು. ಹೋಮ್ ಮೇಡ್ ಪ್ರೋಟೀನ್ ಮಿಕ್ಸನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ? ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋನ. ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ವಂದನೆಗಳು.